ಅವರವರು ಬಂದಾರ ಸೀರೆಯ ತಂದಾರ ಸೀರೆಯ ತಂದಾರ ಸೀರೆ ಶರೀರ ಜಗತ್ತಾನೈತೆ ಮಗಳಿಗೆ ತಂದರ ಸೀರೆ. ವಾವ್, ಲಿಟ್ರಲಿ ವಾವ್. ನೋಡಿದ್ಮೇಲಂತೂ ವಾವ್, ತಿಂದ್ಮೇಲಂತೂ ಸೂಪರ್ ಫ್ಯಾಂಟಾಸ್ಟಿಕ್ ಟೇಸ್ಟ್. ಹಾಂ ಹತ್ತು ಬೇಡ ಮತ್ತೆ ಇನ್ನೊಂದು ಟೈಟಲ್ ಎಲ್ಲ. ಹಲೋ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದ್ರಿ ಅಂತ ಭಾವಿಸಿರಿ. ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ. ಸೊ ಇವತ್ತೊಂದು ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಒಂದು ಹೊಸ ವ್ಲಾಗ್ನ ಹೊಸ ಎನರ್ಜಿ ಜೊತೆ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಎಲ್ಲಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿತ್ರಿ. ಬ್ರೇಕ್ಫಾಸ್ಟ್ ಆಯ್ತು, ಮಕ್ಕಳ ಸ್ಕೂಲಿಗೆ ಹೋದು, ಮಕ್ಕಳ ಟಿಫಿನ್ ಅನ್ಬೋದು, ಪೂಜೆ ಎಲ್ಲಾನು ಕಂಪ್ಲೀಟ್ ಆತ್ರಿ. ಸೊ ಇವಾಗ ಅಡಿಗೆ ಅಷ್ಟ ಬಾಕಿ ಐತಿ. ಅಡಿಗೆ ಒಳಗ ಒಂದ್ ಹೊಸ ರೆಸಿಪಿ ನಿಮ್ ಜೊತೆ ಶೇರ್ ಮಾಡಕಿದ್ದೀನಿ. ಯಾವ ರೆಸಿಪಿ ಅಂದ್ರ ನಮ್ಮ ಅಜ್ಜಿ ಮಾಡುವಂತದು ಡೊಣ್ ಮೆಣಸಿನ್ಕಾಯಿ ಬಜ್ಜಿ, ಅಂದ್ರೆ ಕ್ಯಾಪ್ಸಿಕಮ್ ಬಜ್ಜಿನ ನಿಮ್ ಜೊತೆ ಶೇರ್ ಮಾಡಕಿದೀನ್ರಿ. ಸೊ ಬಹಳ ಅಂದ್ರೆ ಬಹಳ ಟೇಸ್ಟಿ ಆಕ್ಕವ್ರಿ, ಮತ್ತು ಬಹಳ ಹೆಲ್ದಿ ಕೂಡ. ಪ್ಲಸ್ ನಾವು ಡೊಣ್ ಮೆಣಸಿನ್ಕಾಯಿ ಅಂದ್ಮೇಲೆ ಫುಲ್ ಒಂಥರ ಭಯ ಪಡ್ಕೋತೀವಿ. ಯಾಕಂದ್ರೆ ಏನಂದ್ರ ಖಾರ ಇರ್ತಾವಪ್ಪ, ಬಹಳ ಸ್ಪೈಸಿ ಇರ್ತಾವ. ಬಟ್ ಇಲ್ಲ, ನೀವ್ ಈ ತರ ಪಲ್ಯನ ಮಾಡ್ಕೊಂಡ್ರಂದ್ರೆ ಒಂದ್ ಸ್ವಲ್ಪ ಕೂಡ ಸ್ಪೈಸಿ ಆಗಲ್ಲ. ಒಂದ್ ಸ್ವಲ್ಪ ಕೂಡ ಅಂದ್ರೆ ಜಾಸ್ತಿ ನಮಗ್ ಡೊಣ್ ಮೆಣಸಿನ್ಕಾಯಿ ಅಂದ್ಮೇಲೆ ಒಂಥರ ಬಹಳ ಸ್ಪೈಸಿ ಆತರ ಏನ್ ಕೂಡ ಫೀಲ್ ಆಗಲ್ಲ. ಒಂಥರ ಲಿಟ್ರಲಿ ಬಜಿ ತಿಂದಾರ್ಗತನ ಫೀಲ್ ಇರ್ತದ್ರಿ. ಸೊ ಆ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡಕಿದೀವಿ. ಸೊ ಅದನ್ನು ಕೂಡ ನೀವು ನೋಡ್ರಿ, ನಿಮಗ್ ಹೆಂಗ್ ಅನಿಸ್ತು ಒಂದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸ್ರಿ, ಓಕೆನಾ? ಸೊ ಎಲ್ಲಾ ಕೆಲ್ಸ ಆದ್ಮೇಲೆ ಅಡ್ಗೆ ಕೂಡ ಇನ್ 1 hour ಒಳಗ ಮುಗ್ದ ಬಿಡ್ತೈತಿ. ಸೊ ಜಲ್ದಿ ಆದ್ಮೇಲೆ ಒಂಥರ ಎಲ್ಲಾ ಕೆಲ್ಸ ಜಲ್ದಿ ಆದ್ಮೇಲೆ ಮೀ ಟೈಮ್ ಅಂತ ಏನಿರ್ತೈತಿ ನೋಡ್ರಿ, ಒಂದ್ ಸ್ವಲ್ಪ ಸಿಗ್ತೈತಿ. ಸೊ ಹಂಗಾಗಿ ಬೆಳಿಗ್ಗೆ ಎಳುದನ್ನ ಬಹಳ ಒಳ್ಳೇದಂತ ಹಂಗ ಅನಸ್ತೈತಿ. ಸೊ ನೀವು ಕೂಡ ಒಂದ್ಸಲ ಬೆಳಿಗ್ಗೆ ಜಲ್ದಿ ಎದ್ದ ನೋಡ್ರಿ. ಯಾರು ಎಳಾತಿಲ್ಲ ಜಲ್ದಿ ಅಂದ್ರೆ ಅವ್ರು ಕೂಡ ಒಂದ್ ಸ್ವಲ್ಪ ಬೇಗ ಎದ್ ನೋಡ್ರಿ ಫುಲ್ ಡೇ ಹೆಂಗಿರ್ತೈತಿ ಅನ್ನೋದ, ಓಕೆನಾ? ಸೊ ಚಲೋ ಗೈಸ್, ಇವಾಗೆಲ್ಲ ಒಂದ್ ಸ್ವಲ್ಪ ಕ್ಲೀನಿಂಗ್, ಆಮೇಲೆ ಇವತ್ತಿನ ರೂಟೀನ್ ಹೆಂಗೈತಿ ಅದನ್ನ ಕ್ಲಿಪ್ಪಿಂಗ್ಸ್ ನ ತಗೊಂಡಿನ್ರಿ. ಇದ್ರೊಳಗೆ ಆಡ್ ಆನ್ ಮಾಡ್ಕೋತೀನಿ. ಪ್ಲಸ್ ಆ ರೆಸಿಪಿ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ, ಓಕೆನಾ? ಸೊ ವ್ಲಾಗ್ ನ ಕಡೆವರೆಗೂ ನೋಡ್ರಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಓಕೆ? ಸೊ ಚಲೋ. ಸೊ ಗೈಸ್, ಎದ್ದ ತಕ್ಷಣ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ್ ಇವತ್ ನಾ ಶೇರ್ ಮಾಡತ್ತೀನ್ರಿ. ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ್ ಅಂದ್ರೆ ಆಲ್ಮೋಸ್ಟ್ ನಾ ಎಷ್ಟೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿನ್ರಿ, ಅಷ್ಟೆಲ್ಲ ಕ್ಲಿಪ್ಪಿಂಗ್ಸ್ ನ ಹಾಕಕ್ ನಾ ಟ್ರೈ ಮಾಡೀನ್ರಿ. ಪೂರ್ತಿ ಮಾರ್ನಿಂಗ್ ಟು ನೈಟ್ ರುಟೀನ್ ಅಂದ್ರ ಫುಲ್ ದೊಡ್ಡದ್ ಬ್ಲಾಗ್ ಆಕೈತಿ. ಸೊ ಎಷ್ಟು ಫುಲ್ ಡೇದ ಬ್ಲಾಗ್ ನ ಕ್ಯಾಪ್ಚರ್ ಮಾಡ್ಕೊಂಡಿನಿ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡತ್ತೀನ್ರಿ. ಸೊ ಗೈಸ್, ಎದ್ದ ತಕ್ಷಣ ಒಂಥರ ಅದು ಇದಿರ್ತದ ನೋಡ್ರಿ, ಎಕ್ಸ್ಪ್ರೆಸ್ ಟ್ರೈನ್. ಸೊ ಅದ್ರ ಜೊತೆ ಓಡ್ಬೇಕಾಕೈತಿ ನಮಗ್ ಕೂಡ. ಬಿಕಾಸ್ ಒಂದ್ 5 minutes ಕೂಡ ಎದ್ದ ತಕ್ಷಣ ಬಹಳ ಇಂಪಾರ್ಟೆಂಟ್ ಇರ್ತಾವ್ರಿ ಮಕ್ಕಳು ಸ್ಕೂಲ್ ಹೋಗುವಾಗ. ಸೊ ಇಷ್ಟ ದಿನ ಹೆಂಗಿತ್ತು ನನ್ ರೂಢಿನ್ ಅಂದ್ರ, ಸಾನ್ವಿದು ಹರ್ಷಂದು 9:30 ಇರ್ತಿತ್ತು ಸ್ಕೂಲ್. ಇವಾಗ ಬಂದು ಸಾನ್ವಿ ಫಸ್ಟ್ ಸ್ಟ್ಯಾಂಡರ್ಡ್, ಹರ್ಷು ಬಂದು ಜೂನಿಯರ್ KG. ಸೊ ಹಂಗಾಗಿ ಫುಲ್ ಇಬ್ರು ಕೂಡ 7:30 ಅಂದ್ರೆ ಮನಿ ಬಿಡ್ತಾರ್ರಿ ಅವ್ರ. ಸೊ ಹಂಗಾಗಿ 7:30 ಅನ್ನೋದ ಬ್ರೇಕ್ಫಾಸ್ಟ್ ಆಗಿರ್ಬೇಕು. ಪ್ಲಸ್ ಇಬ್ರು ಮಂದಿಗೂ ಏನಪ್ಪಾ ಅಂದ್ರ ಟಿಫಿನ್ ಆಗಿರ್ಬೇಕು. ಆಮೇಲೆ ಯಾವ್ದಾದ್ರು ಒಂದ್ ಜ್ಯೂಸ್ ಕೂಡ ಮಾಡ್ಕೊಟ್ಟಿರ್ತೀನಿ. ಡೈಲಿ ಅಂತಲ್ಲ, ಬಟ್ ಒಂದಿನ 8 days ಒಳಗ 1 week ಒಳಗು ಒಂದ್ ದಿನ ಯಾವ್ದ್ರ ಒಂದ್ ದಿನ ಜ್ಯೂಸ್ ನ ಮಾಡ್ಕೊಟ್ಟಿರ್ತೀನಿ. ಬಟ್ ಜ್ಯೂಸ್ ಮಾಡಿದಾಗ ನನಗ್ ಇಷ್ಟು ಒಂಥರ ಆರಾಮ್ ಅನಿಸ್ತದಲ್ಲ, ಬಿಕಾಸ್ ಆ ದಿವ್ಸ ಬ್ರೇಕ್ಫಾಸ್ಟ್ ಇರಂಗಿಲ್ಲ. ಇಬ್ರಿಗೂ ಜ್ಯೂಸ್ ಮಾಡ್ಕೊಟ್ಟಿರ್ತೀನಿ, ನಾವು ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೋತೀವಿ. ಬಟ್ ಇದ್ ಬ್ರೇಕ್ಫಾಸ್ಟ್ ದಿನ ಹೆಂಗ್ ಆಕೈತಿ, ಅವ್ರ ಇಬ್ರು ಮಂದಿ ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾರ. ಬಟ್ ನಮ್ಮ ಮನೆಯವ್ರು ಕೂಡ 7:15 ಅಂದ್ರೆ ಅವ್ರು ಬ್ರೇಕ್ಫಾಸ್ಟ್ ಮಾಡ್ತಾರ. ಒಂಥರ ಫುಲ್ ರುಟೀನ್ ನಡೆದಿರ್ತೈತ್ರಿ. ಮಂಡೇ ಟು ಫ್ರೈಡೆ, ಸ್ಯಾಟರ್ಡೆ ಸಂಡೇ ಮತ್ ಎಲ್ಲಾ ಬ್ರೇಕ್ ಆಕೈತ್ರಿ ರುಟೀನ್ ಅನ್ನ. ಬಟ್ ಒಂಥರ ಇದ್ ರುಟೀನ್ ಬಹಳ ಚಲೋ ಅನಿಸ್ತದ್ರಿ. ಎಲ್ಲಾ ಟೈಮ್ ಟು ಟೈಮ್ ಆಗ್ತಿರ್ತೈತಿ. ಒಂದ ತ್ರಾಸ್ ಅಂದ್ರೆ ಏನಪ್ಪಾ ಅಂದ್ರೆ ಎಳುದ್ ಒಂದ ತ್ರಾಸ್ರಿ. ಮಾರ್ನಿಂಗ್ ಬೇಗ ಹೇಳ್ಬೇಕು. ಆಮೇಲೆ ಒಂಥರ ಎಳು ಮಠ ಒಂಥರ
ಒಂಥರ ಬೇಜಾರ್ ಇರ್ತೈತ್ರಿ. ಆಮೇಲೆ ಮಕ್ಕಳನ್ನ ಕೂಡ ಆ ಟೈಮಿಂಗ್ ಎಬ್ಬಿಸ್ಬೇಕಂದ್ರ ಒಂಥರ ಬೇಜಾರ್ ಆಗ್ತೈತಿ. ಬಿಕಾಸ್ ಬ್ಯಾಂಗ್ಳೂರ್ ಕ್ಲೈಮೇಟ್ ಒಂದಿನ ಫುಲ್ ಬಿಸಿಲ್ ಇರ್ತೈತ್ರಿ, ಆಮೇಲೆ ಒಂದಿನ ಫುಲ್ ಚಳಿ ಚಳಿ ಇರ್ತೈತಿ, ಮತ್ ಒಂದಿನ ಫುಲ್ ಏನಪ್ಪಾ ಅಂದ್ರ ರೇನ್ ಮಳಿ ಇರ್ತೈತ್ರಿ. ಸೊ ಹಂಗಾಗಿ ಚಳಿ ಇದ್ದಾಗ ಮಕ್ಕಳನ್ನ ಎಬ್ಸೋದು ತುಂಬಾ ಕಷ್ಟ ಆಗ್ಬಿಡ್ತದ್ರಿ ನನಗಂತೂ. ಸೊ ಆಲ್ಮೋಸ್ಟ್ ನಾನ್ ಕೂಡ ಅವ್ರಿಗೆ ನೈಟ್ ಜಲ್ದಿನ ಮಲ್ಸಿರ್ತೀನಿ. ಬಟ್ ಆದ್ರೂ ಕೂಡ ಹೋಮ್ ವರ್ಕ್ ಒಂದ್ ಸ್ವಲ್ಪ ಜಾಸ್ತಿ ಇರ್ತೈತ್ರಿ. ಅದ್ನೆಲ್ಲಾ ನೀಟಾಗಿ ಮಾಡಿ ಮುಗ್ಸು ಮಟ ಅಂದ್ರ ಒಂದ್ ಸ್ವಲ್ಪ ಟೈಮ್ ಹಿಡಿತದ್ರಿ. ಇವತ್ತ ಬ್ರೇಕ್ಫಾಸ್ಟ್ ನಾನು ಅವಲಕ್ಕಿ ಮಾಡೀನಿ. ನಮ್ ಸೈಡ ಅವಲಕ್ಕಿ ಚಹಾ, ಉಪ್ಪಿಟ್ಟು ಚಹಾ ಫೇಮಸ್. ನಮ್ ಉತ್ತರ ಕರ್ನಾಟಕಕ್ಕಂತೂ ಅವಲಕ್ಕಿ ಚಹಾ ಅಂದ್ರೆ ಫುಲ್ ಫೇಮಸ್ ರೀ ಬ್ರೇಕ್ಫಾಸ್ಟ್. ಆಮೇಲೆ ನಮ್ ಸಾನು ಹರ್ಷು ಕೂಡ ಅವಲಕ್ಕಿ ಎಲ್ಲಾರ್ ಇಷ್ಟಪಟ್ಟು ತಿಂತಾರ್ರಿ. ನಮ್ಮ ಮನೆಯವರು ಸಜ್ಕದ ಉಪ್ಪಿಟ್ಟು ಇಷ್ಟಪಟ್ಟು ತಿಂತಾರು. ಒಂಥರ ಅವಲಕ್ಕಿ ಆ ದಿವ್ಸ ಫುಲ್ ಅವಲಕ್ಕಿ ಹೆಂಗ್ರಿ ಅಂದ್ರೆ ಬಿಸಿ ಬಿಸಿ ತಿನ್ಬೇಕು. ಬಟ್ ಆಲ್ಮೋಸ್ಟ್ ಹೆಂಗಾಗಿರ್ತದ್ರೆ ಒಂದೊಂದ್ಸಲನ ಇದು ಹಸಿ ಮೆಣಸಿನ್ಕಾಯಿ ಯೂಸ ಮಾಡಬಾರ್ದು ಅಂತ ಅನ್ಕೊಂತಿರ್ತೀನಿ, ಬಹಳ ಕಡಿಮೆ ಯೂಸ್ ಮಾಡ್ಬೇಕು ಅಂತ. ಬಟ್ ಅದು ಆಗಂಗೇನೆ ಇಲ್ರಿ. ಬಿಕಾಸ್ ನಮ್ ಸೈಡ್, ನಮ್ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಖಾರ, ಉಪ್ಪ, ಹುಳಿ, ಬೆಲ್ಲ ಎಲ್ಲಾನು ಜಾಸ್ತಿನ ಬೇಕ್ರಿ. ಬಟ್ ಇಂತ ಅಂದ್ರೆ ಈಗ ಉಪ್ಪಿಟ್ಟು ಆಗ್ಬೋದು, ಅವಲಕ್ಕಿ ಆಗ್ಬೋದು, ಏನು ಒಂದು ಶಾವ್ಗಿ ಉಪ್ಪಿಟ್ಟು ಆಗಿರ್ಬೋದು, ಇದಕ್ಕೆಲ್ಲ ನಾವು ಜಾಸ್ತಿ ಹಸಿ ಮೆಣಸಿನ್ಕಾಯಿನ ಬಳಸ್ತಿರ್ತೀವಿ. ಬಟ್ ಆಲ್ಮೋಸ್ಟ್ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಬಳಸಬಾರ್ದು. ಬಿಕಾಸ್ ಪಿತ್ ಪ್ರಾಬ್ಲಮ್ ಬಹಳ ಆಕೇತಿ ಅಂತ. ನಮಗ ಪಿತ್ ಐತಿ ಅಂತ ಅಲ್ಲ, ಆಗ್ಬಾರ್ದು, ಪ್ರಿಕಾಷನ್ಸ್ ಇರ್ಬೇಕು ಅಂತ ನಾನು ಬಹಳ ಕಡಿಮೆ ಬಳಸಾತೀನಿ. ನೀವು ಕೂಡ ಹಸಿಮೆಣಸಿನ್ಕಾಯಿ ಯಾರು ಜಾಸ್ತಿ ತಿನ್ನತಿದ್ರ ಕಡಿಮೆ ತಿನ್ರಿ. ಬಿಕಾಸ್ ಪಿತ್ ಬಹಳ ಆಕೇತ್ರಿ. ಅದಕ್ಕ 2 ಮಕ್ಕಳನ್ನ ಕಳಿಸ್ದೆ ಸ್ಕೂಲಿಗ. 2 ಮಕ್ಕಳ ಕಳಿಸಿ 2 ಮಂದಿನ ಸ್ಕೂಲಿಗೆ ಕಳಿಸಿ ನಂದು ಇಂಪಾರ್ಟೆಂಟ್ ಕೆಲಸ ಅಂದ್ರ ಬೆಡ್ ಸ್ಪ್ರೆಡ್ಸ್ ಅದು ಎಲ್ಲಾ ತೆಗಿಯೋದು, ಕ್ಲೀನ್ ಮಾಡೋದು. ಅವ್ರು ಹೋದ್ಮೇಲೆ ಒಂಥರ ಕನ್ನಡಿ ಗಟ ಮಾಡಿಟ್ಟಿರ್ತೀನ್ರಿ ಮನಿ ನಾನು. ಬಿಕಾಸ್ ಆಂಟಿ ಕೂಡ ಬರ್ತಾರ. ಬಟ್ ಆಂಟಿ ಹೆಂಗ್ ಆಕೈತ್ರಿ, ಒಂದೊಂದ್ಸಲ ಬರೋದ್ 10:30 ಆಕೈತ್ರಿ. ಒಂದೊಂದ್ಸಲ 11 ಗಂಟೆ ಅದು ಆಕೈತ್ ಆಂಟಿ ಬರೋದು. ಸೊ ಅಲ್ಲಿವರೆಗೂ ಮನಿನ ಹಂಗ ಇಡುದು ನನಗಂತೂ ಲೈಕ್ ಆಗಂಗಿಲ್ಲ. ಸೊ ಹಂಗಾಗಿ ನಾನು ಆಂಟಿ ಬರೋಕ್ಕಿಂತ ಮುಂಚೆ ಅಲ್ಲಿ ಎಲ್ಲ 2 ರೂಮ್ದು ಬೆಡ್ ಸ್ಪ್ರೆಡ್ಸ್ ಎಲ್ಲ ಕ್ಲೀನ್ ಮಾಡಿ, ಆಮೇಲೆ ಎಲ್ಲ ಬೆಡ್ಶೀಟ್ ಅದು ಬ್ಲಾಂಕೆಟ್ಸ್ ಎಲ್ಲಾನು ಮಡ್ಚಿ, ನಮ್ಮ ಮನೆಯವ್ರ ಲ್ಯಾಪ್ಟಾಪ್ ಅದು ಎಲ್ಲ ಕ್ಲೀನ್ ಮಾಡಿ. ಬಿಕಾಸ್ ಲ್ಯಾಪ್ಟಾಪ್ ನ ಫಸ್ಟ್ ಕ್ಲೀನ್ ಮಾಡ್ತಿರ್ಲಿಲ್ಲ. ಯಾಕಂದ್ರ ನಮ್ಮ ಮನೆಯವ್ರ ನಿನಗೆ ಎಲ್ಲಾ ಮಕ್ಕಳ ಟೈಮ್ ಕೊಡ್ತಿ, ನಿನ್ನ ಸ್ವಂತ ಸ್ಕಿನ್ ಕೇರ್ ಟೈಮ್ ಕೊಡ್ತಿ, ಹೇರ್ ಕೇರ್ ಟೈಮ್ ಕೊಡ್ತಿ, ಬಟ್ ನಂದು ಲ್ಯಾಪ್ಟಾಪ್ ಬಳಸಾಗ ಮಾತ್ರ ನಿಂಗೆ ಟೈಮ್ ಇರಂಗಿಲ್ಲ ಅಂತ ಒಂದ್ 2-3 ಸಲ ಬೈಸ್ಕೊಂಡಿನ್ರಿ. ಸೊ ಅವಾಗಿಂದ ಹೋಗ್ಲಿ ಬಿಡು ಅಂತ ಲ್ಯಾಪ್ಟಾಪ್ ನ ಕ್ಲೀನ್ ಮಾಡ್ತೀನ್ರಿ. ಸೊ ಇವಾಗ ಸ್ನಾನ ಮಾಡಿ ಕಿಚನ್ ಒಳಗ್ ಬಂದೆ. ಇವತ್ ಒಂದು ಮಸ್ತ್ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿನ್ರಿ. ಇದ್ ಬಂದು ನಮ್ಮ ಅಜ್ಜಿ ರೆಸಿಪಿ, ಅಂದ್ರೆ ನಮ್ಮ ಪಪ್ಪಾನ್ ಮಮ್ಮಿ ರೆಸಿಪಿ ಬಂದು ಕ್ಯಾಪ್ಸಿಕಮ್ ಬಜ್ಜಿ ಅಂತಾರ್ರಿ. ಇಷ್ಟ ಮಸ್ತ್ ಆಗ್ತಾರಲ್ಲ, ರಿಯಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಫಸ್ಟ್ ಕ್ಯಾಪ್ಸಿಕಮ್ ನೀಟಾಗಿ ತೊಳ್ಕೊಂಡು ಅದರ ಅದು ಕಟ್ ಮಾಡ್ಕೋಬೇಕ್ರಿ ಮಿಡಲ್ ಅಲ್ಲಿ. ಅಂದ್ರೆ ನಾವ್ ಹೆಂಗ್ ತುಂಬಗಾಯಿ ಬದ್ನಿಕಾಯಿ ಹೆಂಗ್ ಕಟ್ ಮಾಡ್ಕೋತೀವಿ ನೋಡ್ರಿ, ಹಂಗ ಇದು ಕ್ಯಾಪ್ಸಿಕಮ್ ಕಟ್ ಮಾಡ್ಕೋಬೇಕು. ಅದಕ್ಕ ಈಗ ನಾ 5-6 ಕ್ಯಾಪ್ಸಿಕಮ್ಸ್ ನ ತಗೊಂಡಿನಿ. ಆಕ್ಚುಲಿ ಇಲ್ಲಿ ಬ್ಯಾಂಗ್ಳೂರ್ ಒಳಗ್ ಸಿಗ್ತಾವ್ ನೋಡ್ರಿ, ದೊಡ್ಡ ಹೈಬ್ರಿಡ್ ನಡೆಯಂಗಿಲ್ರಿ ಇವ್ ಜವಾರಿ ಕ್ಯಾಪ್ಸಿಕಮ್ ಬೇಕು. ಸೊ ಹಂಗಾಗಿ ಜವಾರಿ ಕ್ಯಾಪ್ಸಿಕಮ್ ಇದ್ರ ಬಹಳ ರುಚಿ ಆಕೈತ್ರಿ ಇದ. ನಾ 1 ವಾಟಿ ಕಡ್ಲಿ ಹಿಟ್ ತಗೊಂಡೇನ್ರಿ. ಅದ್ರ ಎಣ್ಣೆ ಅದು ಏನು ಹಾಕಲ್ದ ನಾರ್ಮಲ್ ಡ್ರೈನ ನಾನು ಅದನ್ನ ಫ್ರೈ ಮಾಡ್ಕೊಳತೀನಿ. ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಂದ್ರೆ ಒಂದ್ ಸ್ವಲ್ಪ ರೆಡ್ಡಿಶ್ ಆಗಿರ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡಬಹುದು. ಮಗಳಿಗೆ ತಂದರ ಸೀರೆ, ಮದುವೆಗೆ ತಂದರ ಸೀರೆ, ತವರವರು ಬಂದಾರ, ಬುತ್ತಿಯ ತಂದಾರ, ಬುತ್ತಿಯ ತಂದಾರ, ಬುತ್ತಿಯೆಲ್ಲ ಬಗೆ ಐತಿ ತವರೂರು, ಮಗಳಿಗೆ ತಂದರ ಬುತ್ತಿ, ಮಗಳಿಗೆ ತಂದರ ಬುತ್ತಿ, ತವರವರು ಬಂದಾರ, ದಂಡಿಯ ತಂದಾರ, ದಂಡಿಯ ತಂದಾರ, ದಂಡಿಯೆಲ್ಲ ಗೊಂಡೆ ಐತಿ ಮಗಳಿಗೆ ಕಟ್ಟರ. ಸೊ ಗೈಸ್,
ಆಲ್ಮೋಸ್ಟ್ ಇದು ರೆಡ್ಡಿಶ್ ಆಗೈತಿ. ನಿಮಗೆ ಕೂಡ ಕಾಣ್ತಿರ್ಬೋದು ಅದು ರೆಡ್ಡಿಶ್ ಆಗೈತ್ರಿ ಅಂತ. ಸೊ ಒಂದು ಏನೋ ಒಂದು ನೆನಪಾತ್ರಿ, ಅದು ಒಂದು ಹಾಡಾನ ಹಾಡದೆ. ನಿಮಗೆಲ್ಲರಿಗೂ ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ, ಓಕೆನಾ? ಮರಿಬೇಡ್ರಿ, ಬಿಕಾಸ್ ದಿಸ್ ಈಸ್ ಮೈ ಫಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಐ ಆಮ್ ನಾಟ್ ಅ ಸಿಂಗರ್, ಬಟ್ ಹಿಂಗೆ ಏನೋ ನೆನಪಾತ್ರಿ ಅದು ಮಾಡುವಾಗ, ಹಾಗಾಗಿ ಹಾಡಾನ ಹಾಡಿದೆ. ಇವಾಗ ಅದ ಪ್ಯಾನ್ ಒಳಗೆ ಕಡ್ಲಿ ಹಿಟ್ಟನ್ನ ತೆಗೆದಿಟ್ಟಿನ್ರಿ. ಒಂದು ಇದ್ರೊಳಗೆ ಒಂದು ಪ್ಯಾನ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಫ್ರೈ ಮಾಡತ್ತೀನಿ ರೀ. ಸೇಮ್ ನಾವು ಇದು ರೆಡ್ಡಿಶ್ ಹಂಗೆ ಫ್ರೈ ಆಕೈತೆ ನೋಡ್ರಿ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಒಂಥರ ಖುಷಿ ಅನ್ಸಿತ್ತು ರೀ. ಇವೆಲ್ಲ ಹಾಡ ಯಾವಾಗ ಹಾಡ್ತಾರಂದ್ರೆ ಒಂಥರ ಏನಾದರೂ ಸೊ ಗೈಸ್, ಇಲ್ಲಿ ನೋಡ್ಬೋದು ಒಂದು ಪ್ಲೇಟ್ ಒಳಗೆ ನಾನು ಡ್ರೈ ಬೇಸನ್ ಏನು ಫ್ರೈ ಮಾಡ್ಕೊಂಡೆ ನೋಡ್ರಿ, ಅದು ತಕ್ಕೊಂಡು ಇಟ್ಕೊಂಡಿನಿ. ಅದ್ರ ಒಳಗೆ ನಾನು ಫ್ರೈ ಮಾಡಿದ್ನ ಈರುಳ್ಳಿನೇ ಹಾಕೇನ್ರಿ. ಆಮೇಲೆ ಇದು ಬಂದು ಮಸಾಲ, ಅಂದ್ರೆ ನಾವು ವರ್ಷಕ್ಕೆ ಪೂರ್ತಿ ಬಂದಂಥ ಮಸಾಲೆ ಖಾರ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ರೀ. ಆಲ್ಮೋಸ್ಟ್ 1 ಇಯರ್ವರೆಗೂ ಅದು ನಮ್ಮ ಬೇಕಂತ ನಾವು ಪಲ್ಯಾಗ ಹಾಕ್ಬೋದು. ಎಲ್ಲದಕ್ಕೂ ನಾವು ಯೂಸ್ ಮಾಡೋದು ಮಸಾಲೆ ಖಾರನ. ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಚೆನ್ನಾಗಿ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತೆ ರೀ ಇದು. ಸೊ ಇವಾಗ ನಾ ಏನು ಹಾಕ್ಕೊಂಡಿನಿ ಅಂದ್ರೆ ಬೇಸನ್ ಒಳಗೆ ಮಸಾಲೆ ಖಾರ, ಉಪ್ಪು, ಫ್ರೈ ಮಾಡಿದ ಈರುಳ್ಳಿ, ಒಂದು ಸ್ವಲ್ಪ ಜೀರಿಗೆ, ಹಿಂಗೆ ಇಷ್ಟೆಲ್ಲ ಹಾಕ್ಕೊಂಡು ಮಿಕ್ಸ್ನ ಮಾಡೀನಿ ರೀ. ಆಮೇಲೆ ಒಂದು ಸ್ವಲ್ಪ ಚಿಮ್ಮಕ್ಕೇನು ಹೊಡಿತಾರೆ ನೋಡ್ರಿ, ಆ ಥರ ನೀರನ್ನ ಹಾಕ್ಕೋಬೇಕು. ಬಿಕಾಸ್ ಪೂರ್ತಿ ಹಿಂಗೆ ನಾವು ಹಿಟ್ಟು ಹೆಂಗೆ ನಾದ್ಕೋತೀವಿ ನೋಡ್ರಿ, ಆ ಥರ ಇರಬಾರ್ದು ಅದು. ಒಂದು ಸ್ವಲ್ಪ ಅಗದಿ ಒಂದು ಸ್ವಲ್ಪ ಹಸಿನ ಆಗಿರಬೇಕು ಅಷ್ಟನ. ಸೊ ಇವಾಗ ನಾವು ಹೆಂಗೆ ತುಂಬಿದ ಬದ್ನಿಕಾಯಿ ಹೆಂಗೆ ತುಂಬ್ಕೋತೀವಿ ನೋಡ್ರಿ, ಸೊ ಅದೇ ಥರನ ನಾ ಈ ಕ್ಯಾಪ್ಸಿಕಮ್ ಒಳಗೆ ಕೂಡ ಎಲ್ಲ ಮಸಾಲಾನ ತುಂಬ್ಕೊಳತ್ತೀನಿ ರೀ. ಲಿಟ್ರಲಿ ನಾ ಎಲ್ಲೂ ಇದು ಯೂಟ್ಯೂಬ್ ಒಳಗೆ ನನಗಂತೂ ಎಲ್ಲೂ ಕಂಡೇ ಇಲ್ಲ ಇದು ರೆಸಿಪಿ. ಸೊ ಅದಕ್ಕಾಗಿ ಏನೋ ಹೊಸದು ಅನಿಸಿತ್ತು, ಸೊ ಮಾಡೋಣ ಹಾಗಾಗಿ ಇವತ್ತು ಮಾಡತ್ತಿದ್ದೆ. ಹಾಗಾಗಿ ಶೂಟ್ ಕೂಡ ಮಾಡಿಕೊಂಡೆ. ರಿಯಲಿ ಖರೆ ಅಂದ್ರೆ ಖರೇನ ಒಂದು ಸ್ವಲ್ಪ ಕೂಡ ಖಾರ ಆಗಂಗಿಲ್ಲ ರೀ. ಇಷ್ಟು ರುಚಿ ಆಕೈತಲ್ಲ ಅಷ್ಟು ರುಚಿ ಆಕೈತಿ. ರೊಟ್ಟಿ ಜೊತೆ ಆಗ್ಬೋದು, ಚಪಾತಿ ಜೊತೆ ಆಗ್ಬೋದು. ಲಿಟ್ರಲಿ ನಮ್ಮ ಸಾನು ಹರ್ಷು ಕೂಡ ಇಷ್ಟಪಟ್ಟು ತಿಂದರು. ನಮ್ಮ ಮಮ್ಮಿ ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಲೈಕ್ ಆಯ್ತು. ನಮ್ಮ ಮಮ್ಮಿ ಹೇಳತ್ತಿದ್ರು, ಇನ್ನು ಪ್ರತಿ ಸಲ ನಾ ಭಾಳಷ್ಟು ಕ್ಯಾಪ್ಸಿಕಮ್ ತೊಗೊಂಡು ಬರ್ತೀನಿ, ನನಗೆ ಭಾಳ ಲೈಕ್ ಆಗೈತಿ ಪಲ್ಯ ಅಂತ ಹೇಳತ್ತಿದ್ರು ರೀ. ಸೊ ಅದೇ ಪ್ಯಾನ್ ಒಳಗೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕೋಬೇಕು ರೀ. ಜಾಸ್ತಿ ಅಂದ್ರೆ ಆಲ್ಮೋಸ್ಟ್ 4 to 5 ಟೇಬಲ್ ಸ್ಪೂನ್ ಅನ್ಬೋದು. ಇಷ್ಟು ಎಣ್ಣೆನ ಹಾಕೋಬೇಕು. ಬಿಕಾಸ್ ಅದು ಎಣ್ಣೆ ಒಳಗನೆ ಫ್ರೈ ಆಗಿರ್ಬೇಕು ರೀ ಅವು ಬಜ್ಜಿನ. ನಮ್ಮ ಅಜ್ಜಿ ಅದಕ್ಕೆ ಏನಪ್ಪ ಅಂದರೆ ಕ್ಯಾಪ್ಸಿಕಮ್ ಬಜ್ಜಿ ಅಂತಿದ್ಲ. ಕ್ಯಾಪ್ಸಿಕಮ್ಗೆ ಏನಂತಾರೆ ಕನ್ನಡ ಒಳಗೆ ನೋಡ್ರಿ ಹಿಂಗೆ ಆಕೈತೆ ನೋಡ್ರಿ. ಏನೋ ಒಂದು ಹೇಳ್ತಿರ್ತೀನಿ, ಯಾರೇ ಬಂದ್ರೆ ಅದು ಫ್ಲೋನ ಹೊರಟು ಬಿಡ್ತೈತಿ. ಡೊಣ್ ಮೆಣಸಿನ್ಕಾಯಿ ಬಜ್ಜಿ, ಬಿಕಾಸ್ ನಮ್ಮ ಮನೆಯವ್ರು ಬಂದರು, ಹಾಗಾಗಿ ಒಂದು ಸ್ವಲ್ಪ ಫ್ಲೋ ಏನೋ ಬೇಕಾಗಿತ್ತು ರೀ ಅವ್ರಿಗೆ. ಇವಾಗ ನೋಡ್ರಿ ಇಲ್ಲ ಏನಂದ್ರೆ ಆ ಎಣ್ಣೆ ಒಳಗೆ ಮತ್ತು ನಾವು ಹೆಂಗೆ ಒಗ್ಗರಣೆ ಕೊಡ್ತೀವಿ ನೋಡ್ರಿ, ಅದೇ ಥರ ಒಗ್ಗರಣೆ ಕೊಡಬೇಕು. ಸಾಸಿವೆ, ಜೀರಿಗೆ, ಅರಿಶಿನ, ಒಂದು ಸ್ವಲ್ಪ ಮತ್ತು ಇದ್ರೊಳಗೆ ಹಿಂಗೆ ಹಾಕೊಂಡ್ರು ಕೂಡ ನಡಿತೈತಿ. ಬಿಕಾಸ್ ಸ್ಮೆಲ್ ಮಸ್ತ್ ಬರ್ತೈತಿ ಅಂತ. ಸೊ ಅದ್ರೊಳಗೆ ಇವು ಬಜ್ಜಿನ ಡೊಣ್ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಕ್ಯಾಪ್ಸಿಕಮ್ ಬಜ್ಜಿ ಅನ್ಬೋದು, ಅವೆಲ್ಲ ತುಂಬಿದ್ದು ಏನಿದ್ದು ನೋಡ್ರಿ ಅವೆಲ್ಲನೂ ಅದ್ರೊಳಗೆ ಹಾಕ್ಕೋಬೇಕು. ಪ್ಲಸ್ ನಾನು ಮಸಾಲ ಒಂದು ಸ್ವಲ್ಪ ಈ ಥರ ಕಡ್ಲೆ ಹಿಟ್ಟನ್ನ ಜಾಸ್ತಿ ಯಾಕೆ ತೊಗೊಂಡಿನಿ ಅಂದರೆ, ಇದೇನು ಫ್ರೈ ಆಕೈತೆ ನೋಡ್ರಿ ಕಡ್ಲೆ ಹಿಟ್ಟು, ಇಷ್ಟು ಮಸ್ತ್ ಹತ್ತತ್ರಲ್ಲ ಅದು. ಲಿಟ್ರಲಿ ಅದನ್ನು ಏನು ಮಾಡ್ತೀನಿ ಅಂದ್ರೆ, ಇದನ್ನ ಹಿಂಗೆ ಇಟ್ಕೊಂಡು ಮತ್ತು ನೆಕ್ಸ್ಟ್ ಡೇ ಉಳಿದ್ರೆ ಅದನ್ನ ಇಷ್ಟು ತಿಂದರೆ ಇಷ್ಟು ರುಚಿ ಆಗತ್ತಲ್ಲ ಅದು, ಅಷ್ಟು ರುಚಿ ಆಗತ್ತೆ ರೀ ಅದು ಮಸಾಲ ಅಂತೂ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ರೀ ಅದು. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಆಕೈತಿ ಅನ್ನೋದು. ಏನಾದರೂ ಒಂಥರ ಸ್ಪೆಷಲ್. ಸೊ ಅವಾಗ ನಮ್ಮ ಅಜ್ಜಿ ಮಾಡ್ತಿದ್ಲಿ ಅದು, ಅಂದ್ರೆ ನಮ್ಮ ಪಪ್ಪನ ಮಮ್ಮಿ. ನಂಗೆ ಭಾಳ ಲೈಕ್ ಆಗುದ್ರಿ ಇದು. ನೋಡ್ರಿ ಅವಾಗ ಯೂಟ್ಯೂಬ್ ಇರಲಿಲ್ಲ,
ಆಮೇಲೆ ಇನ್ಸ್ಟಾಗ್ರಾಮ್ ಇರಲಿಲ್ಲ, ಸೋಷಲ್ ಮೀಡಿಯಾ ಇರಲಿಲ್ಲ. ಸೊ ಅವಾಗಿನ ಕೂಡ ಲಿಟ್ರಲಿ ಐ ಆಮ್ ಪ್ರೌಡ್ ಅನ್ಸುತ್ತೆ ನನಗೆ ಹೇಳಕ್ಕೆ. ನಮ್ಮ ಅಜ್ಜಿ ಇಷ್ಟೊಂದು ರೆಸಿಪಿ ಮಾಡ್ತೀವಲ್ಲ, ಈವನ್ ನಮ್ಮ ಮಮ್ಮಿನೂ ಅನ್ಬೋದು, ನಮ್ಮ ಪಪ್ಪನ ಮಮ್ಮಿನೂ ಅನ್ಬೋದು, ಇಬ್ಬರು ಅಜ್ಜಿಗಳು ಇಷ್ಟು ಮಸ್ತ್ ಮಸ್ತ್ ರೆಸಿಪೀಸ್ ಮಾಡ್ತಿದ್ರಲ್ಲ. ನಮ್ಮ ಇದು ಬಂದು ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಅಂತೂ ನೀವು ಈ ಥರ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಡ್ಬೋದು. 15 to 20 ಮಿನಿಟ್ಸ್, ಮತ್ತು ಲೋ ಫ್ಲೇಮ್ ಗ್ಯಾಸ್ ಬೇಕ್ರಿ, ಫುಲ್ ಲೋ ಫ್ಲೇಮ್. ಸೊ ಅದಾದಮೇಲೆ ಫುಲ್ ರೆಡಿ ಆಕೈತ್ರಿ ಇದು. ಒಂದು 20 ಮಿನಿಟ್ಸ್, 15 to 20 ಮಿನಿಟ್ಸ್ ನೀವು ಈ ಥರ ಬೇಯಿಸ್ಕೊಂಡ್ರಂದ್ರೆ ಆರಾಮ್ಸೆ ರೀ ಮಸ್ತ್ ಬಜ್ಜಿನ ರೆಡಿ ಆಗ್ತಾವ್ರಿ. ಇವಾಗ ನೋಡ್ಬೋದು ಎಷ್ಟು ಮಸ್ತ್ ಆಗ್ಯಾವಂತ. ಸೊ ಇದ್ರ ಮೇಲೆ ಬೇಕಂದ್ರೆ ನೀವು ಗಾರ್ನಿಶಿಂಗ್ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಬೋದು, ಬಟ್ ನನಗೇನು ಅವಶ್ಯಕತೆ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಾ ಕೊತ್ತಂಬರಿ ಸೊಪ್ಪನ್ನ ಹಾಕಲಿಲ್ಲ. ಬಿಕಾಸ್ ನೀವು ಬೇಕಂದ್ರೆ ಹಾಕೋಬೋದು. ನೋಡ್ರಿ ಇಲ್ಲೇ 50 to 20 ಮಿನಿಟ್ಸ್ ಆದಮೇಲೆ ಸಖತ್ತಂದ್ರೆ ಸಖತ್ತಾಗಿರ್ತಾವ್ರಿ. ಒಂದು ಸ್ವಲ್ಪ ಕಲರ್ನ ಚೇಂಜ್ ಆಕೈತಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೈತಿ, ಒಂದು ಸ್ವಲ್ಪ ರೆಡ್ಡಿಶ್ ಕಲರ್ ಬರ್ತೈತಿ. ಅವಾಗ ನಾವು ಗ್ಯಾಸ್ನ ಆಫ್ ಮಾಡ್ಬೋದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿರಿ. ನಾವು ಈವ್ನಿಂಗ್ ಟೈಮ ಒಂದು ಸ್ವಲ್ಪ ಟೈಮ್ ಫುಲ್ ಒಂಥರ ಮನಸ್ಸಿಗೆ ನೆಮ್ಮದಿ ಶಾಂತಿ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಗುಡಿ. ಸೊ ಗೈಸ್, ಆ್ಯಕ್ಚುಲಿ ನಮ್ಮ ಮನೆ ಹತ್ರನೇ ಒಂದು ಶಿವನ ಗುಡಿ ಐತ್ರಿ. ಹಾಗಾಗಿ ನಾನು ಸಾನ್ವಿ ಇಬ್ಬರು ಈ ಕಡೆ ನಾನು ಸಾನ್ವಿ ಇಬ್ಬರು ಶಿವನ ಗುಡಿಗೆ ಬಂದೀವ್ರಿ. ಆ್ಯಕ್ಚುಲಿ ಈವ್ನಿಂಗ್ 6-6:30 ಆಗೈತಿ. ಇಷ್ಟು ಕ್ಲೈಮೇಟ್ ಮಸ್ತ್ ಅದ್ಲ, ಒಂಥರ ಪೀಸ್ ಅನ್ಸತ್ತೈತ್ರಿ. ಆಮೇಲೆ ಇಲ್ಲೊಂದು ಹೊಂಡ ಐತಿ, ಆ ಹೊಂಡೊಳಗೆ ಟರ್ಟಲ್ ಅದು ಅದಾವು. ಸೊ ಗೈಸ್ ನೋಡ್ಬೋದು ಎಷ್ಟು ಪೀಸ್ ಅನ್ಸತ್ತೆ ನನಗಂತೂ. ಮಸ್ತ್ ಅಂದ್ರೆ ಮಸ್ತ್ ಫೀಲ್ ಕೊಡಾಗತ್ರಿ. ಹಾಂ ಹತ್ತು ಬೇಡ. ಮತ್ತೆ ಅದು ಇನ್ನೊಂದು ಟರ್ಟಲ್ ಎಲ್ಲ ಹೋತ, ಒಂದ ಟರ್ಟಲ್ ಕಾಣತ್ತಲ್ಲ, ಇಲ್ಲೇ ಐತದ ಇನ್ನೊಂದು ಟರ್ಟಲ್. ಏನೈತಿ? ಎಲ್ಲಿ ಕಾಣುವತ್ತು ಹೋತದ, ಕೆಳಗೆ ಹೋದಿಲ್ಲ? ಓಹೋ ಎರಡು ಟರ್ಟಲ್ ಅದಾವ ನೋಡ್ರಿ ಇಲ್ಲೇ. ನಮ್ಮ ಮನೆ ಹತ್ರನೇ ಐತದ ಶಿವನ ಗುಡಿ. 2 ಟರ್ಟಲ್. ವಾ, ಗಾಡಿ ಚಾವಿ ಅಲ್ಲ, ಕಲರ್. ಸೊ ಗೈಸ್ ನೋಡ್ಬೋದು ಇಲ್ಲಿ ಎಷ್ಟು ಚಂದ ಹೂವಿನ ಅಲಂಕಾರ ಮಾಡ್ಯಾರಂತ. ಬ್ಯಾಂಗ್ಳೂರ್ ಒಳಗೆ ಪ್ರತಿಯೊಂದು ಗುಡಿಗೆ ಹೋದ್ರೆ ಲಿಟ್ರಲಿ ಹೂವಿನ ಅಲಂಕಾರ ನೋಡಿನ ಮನಸ್ಸು ಒಂಥರ ಸಮಾಧಾನ, ನೆಮ್ಮದಿ ಅನಿಸ್ತದ್ರಿ. ಭಾಳ ಚಂದ ಮಾಡಿರ್ತಾರೆ ಈ ಸೈಡ್ ಹೂವಿನ ಅಲಂಕಾರ. ನಮ್ಮ ಸೈಡ್ ಇಷ್ಟೊಂದು ಹೂವಿನ ಅಲಂಕಾರ ಇರಂಗಿಲ್ಲ. ಅಲ್ಲಿ ಗೊತ್ತಿಲ್ರಿ, ನಾ ಬರಾತಿದ್ದೆ ಅಲ್ಲಿ ಸ್ವಾಮಿಗಳು ಏನಂದ್ರೆ, ಅಕ್ಕ ನೀವು ಒಂದು ಸ್ವಲ್ಪ ಹೆಲ್ಪ್ ಮಾಡ್ರಿ, ಮಹಾಮಂಗಳಾರತಿ ಇದ್ರಿ. ಸೊ ಹಾಗಾಗಿ ನಾವೆಲ್ಲರೂ ದೀಪಾನ ಹಚ್ಚಾತಿದ್ವಿ. ಒಂಥರ ಹೆಂಗೆ ಅನ್ನಿಸ್ತಂದ್ರೆ, ಏನೋಪ್ಪ ಭಕ್ತಿಯಿಂದ ನಾವು ಏನಾದರೂ ಮಾಡತ್ತೀವಿ ಅಂದ್ರೆ ನಮ್ಗೆ ಒಂದು ಸ್ವಲ್ಪ ಆದರೂ ಸ್ವಲ್ಪ ಸೇವೆ ಮಾಡಕ್ಕೆ ಸಿಕ್ತಲ್ಲಪ್ಪ ಅಂತ ಹಿಂಗೆ ಅನ್ನಿಸ್ತು. ಭಾಳ ದಿವ್ಸ ಖುಷಿ ಆತ್ರಿ. ಈ ಕ್ಲಿಪ್ಪಿಂಗ್ಸ್ನ ಸಾನ್ವಿ ತೊಗೊಂಡಾಡ್ರಿ. ಮನೆಗೆ ಬಂದೆ, ಮಮ್ಮಿ ಈವ್ನಿಂಗ್ ಟೈಮಿಂಗ್ ಹರ್ಷುಂದ ಸಾನುದ ಇಬ್ರು ಜೊತೆ ನೆದರ್ ತೆಗ್ಯಾತಿದ್ರು. ಮನೆಯೊಳಗೆ ಅಜ್ಜಿ ಅದಾರಂದ್ರೆ ಮೊಮ್ಮಕ್ಕ ನೆದರ್ ತೆಗಿಲೇಬೇಕು. ಸೊ ನಮ್ಮ ಫ್ಯಾಮಿಲಿ ಒಳಗೆ ಎಲ್ಲರೂ ಅಂತಾರ, ನಿಮ್ಮ ಅತ್ತಿ ಅಂತೂ ಎಕ್ಸ್ಪರ್ಟ್ ಅದಾರ ನಿನ್ನ ಮಕ್ಕಳನ್ನ ಎದುರು ತೆಗಿಯಾಕಂತ. ಸೊ ಗೈಸ್ ರಿಯಲಿ ಈ ಥರ ಐತ್ರಿ ಇವತ್ತಿನ ವ್ಲಾಗ್. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಟೇಕ್ ಕೇರ್, ಬಾಯ್.